ಜಿಎಸ್ಟಿಯ ಎರಡನೇ ಹಂತದ ಸುಧಾರಣಾ ಕ್ರಮದ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದು, ದೇಶದ ಹಿತದೃಷ್ಟಿಯಿಂದ ಕ್ರಾಂತಿಕಾರಕ ನಿರ್ಧಾರವಾಗಿದೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣಿಮನೆ ಹೇಳಿದರು. ಅವರು ಯಲ್ಲಾಪುರದ ಬಿಜೆಪಿ ಕಾರ್ಯಾಲಯದಲ್ಲಿ ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, 3 ಹಂತದ ಜಿಎಸ್ಟಿ ಸ್ಲ್ಯಾಬ್ ಅನ್ನು 2 ಹಂತಕ್ಕೆ ಇಳಿಸಲಾಗಿದೆ. 90% ವಸ್ತುಗಳು, 18% ಸ್ಲ್ಯಾಬ್ಗೆ, 12% ಇದ್ದ ವಸ್ತುಗಳ ದರವನ್ನು 5% ಇಳಿಸಲಾಗಿದೆ ಎಂದು ವಿವರಿಸಿದರು. ಜನಸಾಮಾನ್ಯರಿಗೆ ಇದರ ನೇರ ಉಪಯೋಗ ದೊರೆಯಲಿದೆ. ಆಹಾರೋತ್ಪನ್ನ, ವಿಮೆ ಹಾಗೂ ಅಗತ್ಯ ಔಷಧಗಳನ್ನು ಸಂಪೂರ್ಣ ತೆರಿಗೆ ಮುಕ್ತ ಮಾಡಿರುವುದು ಎಲ್ಲರಿಗೂ ಉಪಯುಕ್ತವಾಗಿದೆ. ಇನ್ನು ಒಂದು ಹಂತದಲ್ಲಿ ಜಿಎಸ್ಟಿ ಸುಧಾರಣೆಯ ಬಗ್ಗೆಯೂ ಕೇಂದ್ರ ಸರ್ಕಾರ ಸುಳಿವು ನೀಡಿದೆ. ದೇಶದ ಆರ್ಥಿಕ ಸ್ಥಿತಿ ಆಶಾದಾಯಕವಾಗಿದೆ. ದೇಶ ಪ್ರಗತಿಯ ದಾಪುಗಾಲು ಹಾಕುತ್ತಿರುವ ಸಂದೇಶವನ್ನು ಈ ಮೂಲಕ ಪ್ರಪಂಚಕ್ಕೆ ಕೇಂದ್ರ ಸರ್ಕಾರ ನೀಡಿದೆ. ಕೇಂದ್ರ ಸರ್ಕಾರ ಕೇವಲ ಶ್ರೀಮಂತರ ಪರ, ಬಡವರ ವಿರೋಧಿ ಎಂದು ಟೀಕಿಸುವವರಿಗೆ ಈ ದಿಟ್ಟ ಕ್ರಮವೇ ಉತ್ತರವಾಗಿದೆ ಎಂದರು. ಈ ತೆರಿಗೆ ಸುಧಾರಣೆಯಿಂದ ತೆರಿಗೆ ಸಂಗ್ರಹದ ಮೊತ್ತ ಮೊದಲಿಗಿಂತ ಸುಮಾರು 1.5 ಪಟ್ಟು ಹೆಚ್ಚಳವಾಗಲಿದೆ. ಜನಸಾಮಾನ್ಯರಿಗೆ ಅಗತ್ಯ ವಸ್ತುಗಳ ಮೇಲೆ ರಾಜ್ಯ ಹೇರುವ ತೆರಿಗೆಯನ್ನು ರಾಜ್ಯ ಸರ್ಕಾರ ಕಡಿಮೆ ಮಾಡಿದರೆ ಇನ್ನಷ್ಟು ಅನುಕೂಲವಾಗಲಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪ್ರಮುಖ ಉಮೇಶ್ ಭಾಗವತ್, ಮಂಡಲಾಧ್ಯಕ್ಷ ಪ್ರಸಾದ್ ಹೆಗಡೆ, ಮಾಧ್ಯಮ ಸಂಚಾಲಕ ಕೆಟಿ ಹೆಗಡೆ, ರವಿ ದೇವಾಡಿಗ ಉಪಸ್ಥಿತರಿದ್ದರು. ಮತ್ತು ಜನಸಾಮಾನ್ಯರು ಬಳಕೆ ಮಾಡತಕ್ಕಂಥ ದಿನನಿತ್ಯದ ಉತ್ಪನ್ನಗಳು ಇದು ಬರೋದ್ರಿಂದ ಜನಸಾಮಾನ್ಯರಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅಂತ. ಅದರ ಜೊತೆಗೆ ಈಗಾಗಲೇ ಶೈಕ್ಷಣಿಕ ಸಪ್ಲೈ ಸೇವೆಗಳು ಜಿಎಸ್ಟಿ ವ್ಯಾಪ್ತಿಯಿಂದ ಹೊರಗಿತ್ತು, ಅದಕ್ಕೆ ಜಿಎಸ್ಟಿ ಹಾಕಿರಲಿಲ್ಲ. ಈ ಬಾರಿ ಆರೋಗ್ಯ ಕ್ಷೇತ್ರವನ್ನು ಈ ವ್ಯಾಪ್ತಿ ತಲುಪಿದೆ ಅನ್ನುವಂಥದ್ದು ನಮಗೆಲ್ಲರೂ ಕೂಡ ವಿಶೇಷವಾದಂತಹ ಖುಷಿ ತರ್ತಕ್ಕಂಥ ಸಂಗತಿ. ಉದಾಹರಣೆ ಭಾರಿಯಾಗಿದೆ. ತಜ್ಞರು ಇದು ಒಳಿತು ಅಂತ ಹೇಳಿದ್ರು ಕೂಡ ಅನೇಕರಿಗೆ ಅದರ ಲಾಭ ನೇರವಾಗಿ ದಕ್ಕಿರಲಿಲ್ಲ. ಸರ್ಕಾರ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು, ಜಾರಿಗೊಳಿಸ್ತಕ್ಕಂಥ ರೀತಿಯಲ್ಲಿ ವೈಫಲ್ಯ ಆಗಬಾರ್ದು ಅಂತ ಹೇಳಿ ಭಾಳ ಎಚ್ಚರಿಕೆಯಿಂದ 2017ರಲ್ಲಿ ಈ ತೆರಿಗೆ ಪದ್ಧತಿಯನ್ನು ಜಾರಿಗೆ ತರಲಾಯಿತು. ತಮಗೆಲ್ಲರೂ ಕೂಡ ಗೊತ್ತಿದೆ. 2ನೇ ಹಂತದ ಸುಧಾರಣೆ, 2ನೇ ಹಂತದ ಪ್ರಗತಿ, ಅದನ್ನು ಇತ್ತೀಚೆಗೆ ನಡೆದಂತಹ 56ನೇ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಈ ದೇಶದಲ್ಲಿ ಜಾರಿಗೆ ತರುವಂತಹ ಬಹಳ ದೊಡ್ಡ ಸಂಕಲ್ಪ ಇದು. ಈ ಪಾಳ್ಯದಲ್ಲಿರ್ತಕ್ಕಂತಹ ರಾಜ್ಯಗಳ ಮುಖ್ಯಮಂತ್ರಿಗಳು, ಅರ್ಥ ಸಚಿವರು, ವಿವಿಧ ಪಕ್ಷಗಳ ನಾಯಕರು ಇವರೆಲ್ಲರೂ ಜಿಎಸ್ಟಿ ಕುರಿತಾಗಿ ಟೀಕೆ ಮಾಡ್ತಾ ಇದ್ರು. ಇದು ಜನರಿಗೆ ತಲುಪಬೇಕು, ಅದನ್ನು ಮಾಡ್ತಾ ಇಲ್ಲ ಅನ್ನುವಂಥ ಆಕ್ಷೇಪಣೆಯನ್ನು ಕೂಡ ವ್ಯಕ್ತಪಡಿಸಿದರು. ಹೇಗೆ ಮೊದಲ ಹಂತದಲ್ಲಿ ಎಚ್ಚರಿಕೆಯಿಂದ ಜಾರಿಗೆ ತೆಗೆದುಕೊಂಡು ಬಂದರು, ಅದೇ ರೀತಿ 2ನೇ ಹಂತದ ತೆರಿಗೆ ಸುಧಾರಣೆಯನ್ನು ತೆಗೆದುಕೊಳ್ತಕ್ಕಂಥ ಬಹಳ ದೊಡ್ಡ ಮಹತ್ವದ ತೀರ್ಮಾನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.